ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದಾಗಿ ಸಾಕಷ್ಟು ಕಡೆಗಳಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಅಭಾವ ಉಂಟಾಗಿರುವಂಥದ್ದು. ಗ್ಯಾಸ್ ಸಿಲಿಂಡರ್ ಇಲ್ಲದೆ ಸಾಕಷ್ಟು ಜನ ಪರದಾಡ್ತಿದ್ರೆ. ಆದರೆ ನಮ್ಮ ಕಲಬುರಗಿಯ ಸಂಸ್ಥಾನ ಮಠ ಆದಂಥ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಅದಕ್ಕೆ ಯಾವುದೇ ರೀತಿಯ ಬಿಸಿ ತಟ್ಟಿಲ್ಲ. ಯಾಕಂತಂದರೆ ಇಲ್ಲಿ ಕಳೆದ ಸುಮಾರು 250 ವರ್ಷಗಳ ಇತಿಹಾಸ ಹೊಂದಿರುವಂಥ ಈ ಒಂದು ದಾಸೋಹ ಮಠಕ್ಕೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಯಾಕಂತಂದರೆ ಪ್ರತಿ ದಿನವೂ ಕೂಡ ಇಲ್ಲಿ ಬರುವಂಥ ಭಕ್ತಾದಿಗಳೇ ಬರುವಂಥ ಜನರೇನಿದ್ದಾರೆ ಸಾರ್ವಜನಿಕರಿಗೆ ಒಲೆ ಮೇಲೆ ಅಡಿಗೆಯನ್ನು ಮಾಡಿಕೊಡುವಂಥದ್ದು. ನಾವೀಗ ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನ ಮಠದ ದಾಸೋಹ ಮನೆಯಲ್ಲಿದ್ದೀವಿ. ಈ ಒಂದು ಮಹಾಮನೆಯಲ್ಲಿ ಕಳೆದ 250 ವರ್ಷಗಳಿಂದ ಕೂಡ ಈಗ ಇಲ್ಲಿ ಬಂದಂಥ ಭಕ್ತರಿಗೆ ಮತ್ತು ದೇವಸ್ಥಾನಕ್ಕೆ ಅಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿ ಬರುವಂಥ ಭಕ್ತರಿಗೆ ಈಗ ಅನ್ನದಾಸೋಹನ ಮಾಡ್ತಾ ಇರುವಂಥದ್ದು. ಪ್ರತಿನಿತ್ಯವೂ ಕೂಡ 8 ರಿಂದ 10 ಕ್ವಿಂಟಲ್ ಅಕ್ಕಿಯಿಂದ ರೈಸನ್ನು ಮಾಡಿ ಅವರಿಗೆ ಅನ್ನದಾಸೋಹನ ನೀಡ್ತಾ ಇರುವಂಥದ್ದು. ಈ ಒಂದು ದೇವಸ್ಥಾನದಲ್ಲಿಂದ ಬರುವಂಥ ಭಕ್ತರಿಗೆ ಚಪಾತಿ, ಪಲ್ಯ, ರೋಟಿ, ಅನ್ನ, ಸಾಂಬಾರು ಸೇರಿದಂತೆ ಎಲ್ಲವ ರೀತಿಯ ದಾಸೋಹನ ಇಟ್ಟಿರುವಂಥದ್ದು. ಈ ಬೆಳಗ್ಗೆಯಿಂದಲೂ ಕೂಡ ಬರುವಂಥ 12 ಗಂಟೆಗೆ ಅನ್ನದಾಸೋಹ ಆರಂಭವಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಬೆಳಗ್ಗೆ 7-8 ಗಂಟೆಯಿಂದಲೂ ಕೂಡ ಈ ಒಂದು ಅಡಿಗೆ ಪ್ರೊಸೆಸ್ ಅನ್ನು ನಡೀತಾ ಇರುವಂಥದ್ದು. ಪ್ರತಿದಿನ ಕೂಡ ಬರುವಂಥ ಭಕ್ತರಿಗೆ ಇಲ್ಲಿ ಅನ್ನದಾನಕ್ಕೆ ಯಾವುದೇ ರೀತಿಯ ಕಡಿಮೆ ಇಲ್ಲ. ಸಾಕಷ್ಟು ಅಂದರೆ ಈ ಹಿಂದೆ ಶರಣಬಸವೇಶ್ವರರು ಈ ಒಂದು ನಮ್ಮ ಸನ್ನಿಧಾನಕ್ಕೆ ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ಅನ್ನದ ಕೊರತೆ ಇರಬಾರ್ದು ಅಂತೇಳಿ ಈಗ ಅನ್ನದಾಸೋಹನ ನೀಡಿರುವಂಥ ಅನ್ನದಾನಕ್ಕೆ ಈ ಒಂದು ದಾಸೋಹ ಮಠದ ಶ್ರೀಮಠ ಇದು ಏನಂತಂದರೆ ಸಾಕಷ್ಟು ಹೆಸರುವಾಸಿಯಾಗಿರುವಂಥದ್ದು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೇವರ ಇದು ಒಂದು ಅನ್ನದಾಸೋಹ ಇದೆ. ಇದು ಏನಂತಂದರೆ ಕಳೆದ 250 ವರ್ಷಗಳಿಂದ ಈ ಒಂದು ಪರಂಪರೆ ಮುಂದುವರಿಸಿಕೊಂಡು ಬಂದಿರುವಂಥದ್ದು. ಯಾಕಂತಂದ್ರೆ ಇಲ್ಲಿವರೆಗೂ ಕೂಡ ಇಲ್ಲಿ ಏನಂತಂದ್ರೆ ಯಾವಾಗ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಮತ್ತು ಶ್ರಾವಣ ಮಾಸ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಮಾತ್ರ 1-2 ದಿನಗಳು ಮಾತ್ರ ಇಲ್ಲಿ ಗ್ಯಾಸನ್ನು ಯೂಸನ್ನು ಮಾಡುವಂಥದ್ದು. ಆದರೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಜನ ಭಕ್ತರು ಬರ್ತಾರೆ ಇಲ್ಲಿ ದಾಸೋಹ ಮನೆಗೆ, ಮಹಾಮನೆಗೆ ಬರುವಂಥ ಎಲ್ಲ ಭಕ್ತರಿಗೂ ಕೂಡ ಏನಂತಂದ್ರೆ ಅನ್ನದಾನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಆದರೆ ಇಲ್ಲಿ ಯಾವುದೇ ರೀತಿಯ ಸಿಲಿಂಡರ್ಗಳನ್ನ ಯೂಸ್ ಮಾಡಲ್ಲ. ಸೌದೆ ಒಲೆ ಮೇಲೆ ಕೂಡ ಪ್ರತಿನಿತ್ಯವೂ ಕೂಡ ಸಾವಿರಾರು ಜನರಿಗೆ ಅನ್ನದಾನ ಮಾಡ್ತಾರೆ. ಇಲ್ಲಿ ಯಾವ್ಯಾವೆಲ್ಲ ಆಗುತ್ತೆ ಇದು ಸಿಲಿಂಡರ್ ಏನಾದರೂ ಸಮಸ್ಯೆ ಆಗಿದೆಯಾ, ಇವರು ಇಷ್ಟು ವರ್ಷಗಳಿಂದ ಹೇಗೆ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು ಮಾತಾಡೋಕ್ಕೆ ಈಗ ನಮ್ಮೊಂದಿಗಿದ್ರೆ ಅವರನ್ನೇ ಮಾತಾಡ್ಸೋಣ. ಸರಿಗೆ ಈ ಮಹಾಮನೆಯಲ್ಲಿ ಈಗ ಸೌದೆ ಒಲೆಯಿಂದ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತೀರಿ? ಈ ಗ್ಯಾಸ್ ಏನು ಸಿಲಿಂಡರ್ ಏನು ಅಭಾವ ಆಗಿದೆ, ಅದು ಇದಕ್ಕೆ ಏನಾದ್ರು ಬಿಸಿ ತಟ್ಟಿಲ್ವಾ ಅಂತ? ಅದಕ್ಕೆ ಏನು ಬಿಸಿ ತಟ್ಟಿಲ್ರಿ. ನಾವು ಕಟ್ಟಿಗೆ ಒಲೆ ಮೇಗೆ ಮಾಡ್ತೀವಿ ರೀ. ಒಂದು 1000 ವರ್ಷ ಆಯ್ತಾನ ಇದು ಹಿಂಗೆ ಕಟ್ಟಿಗೆ ಮೇಗೆ ಮಾಡ್ಲಾಕತ್ತೀರಿ. ಕಟ್ಟಿಗೆ ದಂಟ ಹಚ್ಚಿ ಇದ್ರ ಮೇಗೆ ಅಡುಗೆ ಮಾಡ್ತೀವಿ ನಾವು. ಮಹಾದಾಸೋಗ ಬಂದವ್ರಿಗೆ ಯಾರಿಗೂ ಪ್ರಸಾದನೂ ಕಡಿಮೆ ಬೀಳಲ್ಲ, ಏನೂ ಇಲ್ಲ ರೀ. ದಿನ ಒಂದು ಬೊಗಣಿ ಸಾಂಬಾರ, 3 ಬೊಗಣಿ ಅನ್ನ, 1 ಬೊಗಣಿ ನುಚ್ಚು, ಇಷ್ಟು ಮಾಡ್ತೀವಿ ನಾವು. ಇಷ್ಟು ಮಾಡಿ ಮಹಾದಾಸೋಗವನ್ನು ಓಂ ನಮಃ ಶಿವಾಯ ಎಂದು ನಡೆಸುತ್ತೇವೆ. ಈಗ ನೀವು ಈ ದಾಸೋಹ ಮನೆಯಲ್ಲಿ ಚಪಾತಿ, ರೊಟ್ಟಿ ಎಲ್ಲನೂ ಮಾಡಿಕೊಡ್ತೀವಿ? ಚಪಾತಿ, ರೊಟ್ಟಿ ಎಲ್ಲ ಮಾಡಿಕೊಡ್ತೀವಿ. ಬಂದು ಭಕ್ತಾದಿಗಳಿಗೆ ಚಪಾತಿ ಅದಿಲ್ಲರಿ, ಮೇಲ್ಗಡೆ ಹೋಗುತ್ತದೆ ಅಪ್ಪರಿಗೆ. ಇಲ್ಲಿ ತೆಳಗೆ ಏನೂ ಇಲ್ಲ, ಬರೀ ಅನ್ನ, ಸಾಂಬಾರು, ನುಚ್ಚು. ಪ್ರತಿನಿತ್ಯ ಸಾವಿರಾರು ಜನ ಬರ್ತಾರೆ. ಅವ್ರಿಗೆ ಬಂದವ್ರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಅನ್ನದಾನ, ಎಲ್ಲರಿಗೆ ಅನ್ನದಾನ ರೀ. ದಿನ 1000, 10,000, 15,000, 20,000 ಜಾತ್ರೆಯಾಗ 1 ಲಕ್ಷ ಗಟ್ಟಲೆ ಜನ ಬಂದ್ರೂ ಅವ್ರಿಗೆ ಏನು ಪ್ರಸಾದ ಕಡಿಮೆ ಬೀಳಾರ್ದಂಗೆ ನಾವು ಮಾಡಿಕೊಡ್ತೀವಿ ರೀ. ಇದು ಏನಂತಂದರೆ ದಾಸೋಹ ಮನೆಯಲ್ಲಿ ಅಡುಗೆ ಮಾಡುವಂಥವ್ರ ಮಾತು. ನಾವು ಸುಮಾರು 100 ವರ್ಷಗಳಿಂದ ಈ ಒಂದು ದಾಸೋಹ ಮನೆಯಲ್ಲಿ ದಾಸೋಹನ ಇಟ್ಟಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಯಾರಿಗೆ ಅನ್ನಕ್ಕಾಗಿ ಯಾವುದೇ ಕೊರತೆ ಆಗಿಲ್ಲ. ನಾವು ಏನಂತಂದರೆ ಸಿಲಿಂಡರ್ಗಳನ್ನು ಬಳಸಲ್ಲ. ಸೌದೆ ಒಲೆ ಮೇಲೆ ಇದೊಂದು ಪಾರಂಪರಿಕವಾದಂಥ ಮಠವಾಗಿದ್ದರಿಂದ ಸೌದೆ ಒಲೆ ಮೇಲೆ ಅಡುಗೆಯನ್ನು ಮಾಡ್ತಿದ್ವಿ. ಈ ಒಂದು ಯುದ್ಧ ಹಿನ್ನೆಲೆಯಲ್ಲಿ ಗ್ಯಾಸ್ಗೆ ಅಭಾವ ಆಗಿದೆ. ಆದರೆ ಅದರ ಬಿಸಿ ಮಾತ್ರ ನಮ್ಮ ಈ ಮಹಾಮನೆಗೆ ತಟ್ಟಿಲ್ಲ ಅನ್ನೋ ಮಾತು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.